ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ. ಇವತ್ತು ನಾವು ತುಂಬ ಸುಲಭವಾಗಿ ಗೋಬಿ ಪಕೋಡ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಕ್ರಿಸ್ಪಿಯಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಮಾಡಿಕೊಳ್ಳಬಹುದು. ಇದಕ್ಕೆ ಉಳ್ಳಾಗಡ್ಡಿ ಅಥವಾ ಅಡಿಗೆ ಸೋಡಾ ಹಾಕುವ ಅವಶ್ಯಕತೆಯೇ ಇರುವುದಿಲ್ಲ. ನೋಡಿ, ಗೋಬಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು. ಎಷ್ಟು ಚೆನ್ನಾಗಿ ಕಟ್ ಮಾಡುತ್ತೇವೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತದೆ. ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಬೇಕು. ನೋಡಿ, ಇದೇ ರೀತಿ ನೀವು ಗೋಬಿಯನ್ನು ಕಟ್ ಮಾಡಿಕೊಳ್ಳಿ. ನಿಮಗೆ ಈ ರೀತಿ ಗೋಬಿ ಕಟ್ ಮಾಡಲು ಬರುತ್ತಿಲ್ಲವೆಂದರೆ ಕಮೆಂಟ್ ಮಾಡಿ, ನಾನು ಬೇರೊಂದು ವಿಡಿಯೋದಲ್ಲಿ ತೋರಿಸುತ್ತೇನೆ. ನೋಡಿ, ಈ ರೀತಿ ಚೆನ್ನಾಗಿ ಕಟ್ ಮಾಡಿದ ನಂತರ ಇದಕ್ಕೆ 1 ಕಪ್ ಅಥವಾ 4 ರಿಂದ 5 ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, ಕಟ್ ಮಾಡಿರುವ 1 ಸ್ಪೂನ್ ಹಸಿಮೆಣಸಿನಕಾಯಿ, ಅರ್ಧ ಸ್ಪೂನ್ ಬೆಳಗಡ್ಡಿ ಪೇಸ್ಟ್, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿಕೊಳ್ಳಿ. ಇದಕ್ಕೆ ಚಾಟ್ ಮಸಾಲ ಧನಿಯಾ ಪುಡಿ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಹಾಗೂ ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್ ಅಥವಾ ಕಾಲ ನಮಕ್ ಹಾಕಿಕೊಳ್ಳಿ. ಕಾಲ ನಮಕ್ ಹಾಕುವುದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಗರಂ ಮಾಡಿ ಹಾಕಿಕೊಳ್ಳಬೇಕು. ಎಣ್ಣೆ ಹಾಕುವುದರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ಹಾಗೂ ನಾವು ಇಲ್ಲಿ ಈರುಳ್ಳಿ ಮತ್ತು ಸೋಡಾ ಏನೂ ಹಾಕಿಲ್ಲವಲ್ಲ, ಅದರಿಂದನೂ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ ಕಾಸಿಕೊಂಡು. ಚೆನ್ನಾಗಿ 1 ಸಲ ಸ್ಪೂನಿಂದ ಮಿಕ್ಸ್ ಮಾಡಿಕೊಳ್ಳಿ. ಎಣ್ಣೆ ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ನೀರನ್ನು ನೋಡಿಕೊಂಡು ಹಾಕಿಕೊಳ್ಳಬೇಕು. ಭಾಳ ನೀರು ಹಾಕಿದರಷ್ಟು ಕ್ರಿಸ್ಪಿಯಾಗಿ ಬರುವುದಿಲ್ಲ. ನಾವು ಯಾವಾಗಲೂ ಈರುಳ್ಳಿ ಪಕೋಡ ಮಾಡುತ್ತೀವಲ್ಲ, ಸ್ವಲ್ಪ ನೀರನ್ನು ಹಾಕಿ ಕಲಸಿಕೊಳ್ಳುತ್ತೇವಲ್ಲ, ಅದೇ ರೀತಿ ಮಾಡಿಕೊಳ್ಳುವುದು. ತುಂಬ ಟೇಸ್ಟಿಯಾಗಿ ಬರುತ್ತದೆ. 1 ಸಲ ಟ್ರೈ ಮಾಡಿಕೊಳ್ಳಿ. ಮಕ್ಕಳಂತೂ ತುಂಬ ಇಷ್ಟಪಡುತ್ತಾರೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪಕ್ಕಕ್ಕಿಡಿ. ನೋಡಿ, ಈ ರೀತಿ ಕಲಸಿಕೊಳ್ಳಬೇಕು. ಇಷ್ಟು ಕಲಸಿಕೊಂಡರೆ ಸಾಕಾಗುತ್ತದೆ. ನೋಡಿ, ಈ ರೀತಿ ಪಕೋಡ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು. ಗ್ಯಾಸ್ ಮೇಲೆ ಕಡಾಯಿನಿಟ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಹಾಕಿದ ನಂತರ ಗ್ಯಾಸ್ ಆನ್ ಮಾಡಿ ಕಾಯಲು ಬಿಡಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. 1 ಸಲ ಈ ರೀತಿ ಚೆಕ್ ಮಾಡಿಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಪಕೋಡವನ್ನು ಹಾಕಿಕೊಳ್ಳಿ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಹಾಕಿಕೊಂಡರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ಎಲ್ಲವೂ ಚೆನ್ನಾಗಿ ಹಾಕಿಕೊಳ್ಳಿ. ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಹಾಕಿಕೊಳ್ಳಿ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತವೆ ಅಷ್ಟು ಪಕೋಡ ಹಾಕಿಕೊಳ್ಳಿ. ತುಂಬ ಟೇಸ್ಟಿಯಾಗಿ ಹಾಗೂ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ನಾವು ಯಾವಾಗಲೂ ಮಂಚೂರಿ ತಿಂತೀವಲ್ಲ, ಅದಕ್ಕಿಂತನೂ ತುಂಬ ಟೇಸ್ಟಿಯಾಗಿ ಈ ಪಕೋಡ ಬರುತ್ತದೆ. 1 ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಎಲ್ಲ ಪಕೋಡ ಹಾಕಿದ ನಂತರ ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷ ಬೇಯಿಸಿಕೊಳ್ಳಿ. ಗೋಲ್ಡನ್ ಬ್ರೌನ್ ಬರುವವರೆಗೂ ಚೆನ್ನಾಗಿ ಕರಿದುಕೊಳ್ಳಬೇಕು. ಇದು ಸಣ್ಣ ಉರಿಯಲ್ಲಿ ಕರಿಯುವುದರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ನೋಡಿ, ಇದೇ ರೀತಿ ಸಣ್ಣ ಉರಿಯಲ್ಲಿ ಎಲ್ಲ ಪಕೋಡವನ್ನು ಕರಿದುಕೊಳ್ಳಿ. ಕ್ರಿಸ್ಪಿ ಬರುವವರೆಗೂ ಚೆನ್ನಾಗಿ ಕರಿದುಕೊಳ್ಳಬೇಕು. ನೋಡಿ, ಇದರ ಜೊತೆ ಪುದೀನ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಇದ್ದರೂ ತುಂಬ ಟೇಸ್ಟಿಯಾಗಿರುತ್ತದೆ. ಪುದೀನ ಚಟ್ನಿ ಅಂತೂ ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ, 1 ಸಲ ಹೋಗಿ ನೋಡಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆದ ನಂತರ ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ. ಇದೇ ರೀತಿ ಎಲ್ಲ ಪಕೋಡವನ್ನು ಪ್ಲೇಟಿಗೆ ತೆಗೆದ ನಂತರ ಮಿಕ್ಕಿರುವ ಹಿಟ್ಟಿನಿಂದ ಇದೇ ರೀತಿ ಪಕೋಡ ಹಾಕಿ ತೆಗೆದಿಟ್ಟುಕೊಳ್ಳ. ಅಂತೂ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ. ಮಳೆ ಬರುವಾಗ ಈ ಚಳಿಯಲ್ಲಂತೂ ತುಂಬ ಟೇಸ್ಟಿಯಾಗಿರುತ್ತದೆ. 1 ಸಲ ಟ್ರೈ ಮಾಡಿಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಈ ಪಕೋಡ ಬಂದಿದೆ. ಈ ಪಕೋಡ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಪಕೋಡ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಪುದೀನ ಚಟ್ನಿ ಜೊತೆನೂ ಅಥವಾ ಟೊಮೆಟೊ ಕೆಚಪ್ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತದೆ. 1 ಸಲ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ.
ನಿಮಗೆ ತುಂಬ ಇಷ್ಟವಾಗುತ್ತದೆ ಹಾಗೂ ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ಥ್ಯಾಂಕ್ ಯು.